ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಹೆಚ್ಚಿನ ಸಾಂದ್ರತೆಯ ಕಾಳುಮೆಣಸಿನ ಕೃಷಿ ಮಾಡಲು ಪಯಾನಿ ಗಿಡವನ್ನು ಬೆಳೆಸಿ ಅದರಲ್ಲಿ ಕಾಳುಮೆಣಸನ್ನು ಬೆಳೆಸಬಹುದು. ಪಯಾನಿ ಗಿಡವು ತುಂಬ ವೇಗವಾಗಿ ಬೆಳೆಯುತ್ತದೆ ಹಾಗೂ ಇದರಲ್ಲಿ ಕಾಳುಮೆಣಸಿನ ಗಿಡವು ತುಂಬ ಚೆನ್ನಾಗಿ ಹಬ್ಬುತ್ತದೆ. ಪಯಾನಿ ಗಿಡವನ್ನು ಕನ್ನಡದಲ್ಲಿ ಬೊಂಡುಬಾಳೆ ಅಂತ ಕೂಡ ಹೇಳುತ್ತಾರೆ. ಕೆಲವರು ಇದನ್ನು ಸೈಮಾ ವುಡ್ ಅಂತ ಕೂಡ ಹೇಳುತ್ತಾರೆ. ಇದರ ತೊಗಟೆಯು ತುಂಬ ದಪ್ಪವಾಗಿದ್ದು ಇದರಲ್ಲಿ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಹಬ್ಬುತ್ತದೆ. ಇದು ನೇರವಾದ ಕಾಂಡವನ್ನು ಹೊಂದಿದ್ದು ಚಿಕ್ಕ ಚಿಕ್ಕ ಕೊಂಬೆಗಳನ್ನು ಹೊಂದಿರುತ್ತದೆ. ಹಾಗಾಗಿ ಮೆಣಸಿನ ಬಳ್ಳಿಯು ಇದರಲ್ಲಿ ತುಂಬ ಚೆನ್ನಾಗಿ ಹಬ್ಬುತ್ತದೆ. ಇದರ ತೊಗಟೆಯು ದಪ್ಪವಾಗಿರುವುದರಿಂದ ಮೆಣಸಿನ ಬಳ್ಳಿಯು ಜಾರುವುದಿಲ್ಲ. ಇದರ ತೊಗಟೆಯಲ್ಲಿ ನೀರಿನಾಂಶ ಜಾಸ್ತಿ ಇರುವುದರಿಂದ ಮೆಣಸಿನ ಬಳ್ಳಿಯು ಹಸಿರಾಗಿರುತ್ತದೆ. ನೇರವಾಗಿ ಬೆಳೆಯುವುದರಿಂದ 8 ಅಡಿಗಳ ಅಂತರ ಅಥವಾ 9 ಅಡಿಗಳ ಅಂತರದಲ್ಲಿ ಇದನ್ನು ನೆಡಬಹುದು. ಹಾಗಾಗಿ 1 ಎಕರೆಯಲ್ಲಿ 540ರಿಂದ 680 ಗಿಡಗಳವರೆಗೆ ಕೂಡ ಹಾಕಬಹುದು. ಈ ಮರವು ಸರಿಸುಮಾರು 30 ಮೀಟರ್ ಎತ್ತರದ ತನಕ ಬೆಳೆಯುತ್ತದೆ ಹಾಗೂ ಈ ಮರವು ತುಂಬ ಗಟ್ಟಿ ಮರವಾಗಿದೆ. ಈ ಮರಗಳಿಗೆ ಯಾವುದೇ ರೀತಿಯ ಕಾಯಿಲೆ ಬರುವುದಿಲ್ಲ ಹಾಗೂ ಇದರ ಬೇರುಗಳು ತುಂಬ ಆಳವಾಗಿ ಹೋಗುವುದರಿಂದ ಕಾಳುಮೆಣಸಿನ ಬಳ್ಳಿಗೆ ಕೊಡುವ ಗೊಬ್ಬರಗಳನ್ನು ಹೀರಿಕೊಳ್ಳುವುದಿಲ್ಲ. ಹಾಗಾಗಿ ನೀವು ಕೂಡ ಕಡಿಮೆ ಖರ್ಚಿನಲ್ಲಿ ಕಾಳುಮೆಣಸಿನ ಕೃಷಿಯನ್ನು ಮಾಡಬೇಕೆಂದಿದ್ದರೆ ಪಯಾನಿ ಗಿಡದಲ್ಲಿ ಕಾಳುಮೆಣಸನ್ನು ಹಬ್ಬಿಸಬಹುದು. ಈ ಗಿಡವನ್ನು ನೆಟ್ಟು 6ರಿಂದ 8 ತಿಂಗಳ ಅಂತರದಲ್ಲಿ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು. ಈ ಗಿಡವು ಕಾಳುಮೆಣಸಿನ ಬಳ್ಳಿಗೆ ಬೇಕಾದ ನೆರಳನ್ನು ಕೂಡ ಕೊಡುವುದರಿಂದ ಮೆಣಸಿನ ಬಳ್ಳಿಯು ತುಂಬ ಚೆನ್ನಾಗಿ ಹಬ್ಬುತ್ತದೆ. ಈ ಗಿಡದ ನರ್ಸರಿ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರುತ್ತೇನೆ, ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ನೀವು ಕೂಡ ಪಯಾನಿ ಗಿಡದಲ್ಲಿ ಕಾಳುಮೆಣಸಿನ ಕೃಷಿಯನ್ನು ಮಾಡಿ ಲಾಭ ಗಳಿಸಿ. ಥ್ಯಾಂಕ್ ಯು.